ಸಾರ್ವಜನಿಕರಲ್ಲಿ ಒಂದು ವಿಶೇಷ ಪ್ರಕಟಣೆ ನೋಟಿಸನ್ನು ನೀಡಬೇಕಾಗಿದೆ. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ಅವರ ವತಿಯಿಂದ ದಿನಾಂಕ 13/7/2024 ನಮ್ಮ KGF ನ್ಯಾಯಾಲಯದ ಆವರಣದಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ವನ್ನು ಆಯೋಜಿಸಲಾಗಿದೆ. ಸಾರ್ವಜನಿಕರಿಗೆ ಲೋಕ ಅದಾಲತ್ ಬಗ್ಗೆ ಮಾಹಿತಿ ಇರಬೇಕು ಅಂತ ನಂದು ಅನಿಸಿಕೆ. ಲೋಕ ಅದಾಲತ್ ಅಂತಂದರೆ ಒಂದು ರಾಜಿ ಸಂಧಾನದ ಮೂಲಕ ಒಂದು ವಿವಾದವನ್ನು, ಒಂದು ಪ್ರಕರಣವನ್ನು ಬಗೆಹರಿಸುವ ಒಂದು ಪ್ರೊಸೀಜರು. ಈ ಲೋಕ ಅದಾಲತಲ್ಲಿ ಸಿವಿಲ್ ಪ್ರಕರಣಗಳಲ್ಲಿ ಎಲ್ಲ ತರಹದ ಪ್ರಕರಣಗಳು ಮತ್ತು ಕೆಲವೊಂದು ಕ್ರಿಮಿನಲ್ ಪ್ರಕರಣಗಳನ್ನು ಸಹ ನಾವು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಿಕೊಳ್ಳಬಹುದು. ಸಾರ್ವಜನಿಕರಿಗೆ ವಿಶೇಷವಾಗಿ ತಿಳಿದುಕೊಳ್ಳಬೇಕಾಗಿರೋದು ಏನಂತಂದರೆ ಈ ಲೋಕ ಅದಾಲತದ ಲಾಭಗಳು. ಈ ನ್ಯಾಯಾಲಯದಲ್ಲಿ ಉಭಯ ಪಕ್ಷಗಾರರು ರಾಜಿ ಮಾಡಿಕೊಳ್ಳಲು ಈ ಲೋಕ ಅದಾಲತಲ್ಲಿ ಕಕ್ಷಿದಾರರಿಗೆ ಸೂಕ್ತ ಮಾರ್ಗದರ್ಶನವನ್ನು ಮಾಡಲಾಗುತ್ತದೆ. ಅದೇ ರೀತಿ ಇಬ್ಬರು ಪಕ್ಷಗಾರರ ಒಪ್ಪಿಗೆಯಿಂದ ರಾಜಿ ಸಂಧಾನದ ಮೂಲಕ ಒಂದು ಪ್ರಕರಣ ಬಗೆಹರಿಸಲಾಗುತ್ತದೆ. ಒಂದು ವೇಳೆ ಲೋಕ ಅದಾಲತಲ್ಲಿ ಒಂದು ಪ್ರಕರಣವು ಬಗೆಹರಿದರೆ ಅದರಿಂದ ಇನ್ನೊಂದು ಲಾಭ ಏನು ಅಂತಂತಂದರೆ ನ್ಯಾಯಾಲಯದಲ್ಲಿ ಪಾವತಿಸಿರುವ ಶುಲ್ಕವನ್ನು ನಾವು 100% ಕೋರ್ಟ್ ಫೀಯನ್ನು ರೀಫಂಡ್ ಮಾಡ್ತೀವಿ. ಇದರಿಂದ ಸಾರ್ವಜನಿಕರ ಸಮಯ ಉಳಿತಾಯವಾಗುತ್ತದೆ, ಬೇಗನೆ ಪ್ರಕರಣ ಮುಗಿಯುವುದರಿಂದ ನೆಮ್ಮದಿ ಇರುತ್ತದೆ, ಬಾಂಧವ್ಯ ಬೆಳೆಯುತ್ತದೆ. ಹಾಗಾಗಿ ಇದೊಂದು ಸುವರ್ಣ ಅವಕಾಶ ಎಲ್ರಿಗೂ. ನ್ಯಾಯಾಲಯದಲ್ಲಿ ವಿಚಾರಣೆಯಲ್ಲಿರುವ ಪ್ರಕರಣಗಳನ್ನು ಸಹ ರಾಜಿ ಸಂಧಾನದ ಮೂಲಕ ಬಗೆಹರಿಸಿಕೊಳ್ಳಬಹುದು. ಅದೇ ರೀತಿ ಇನ್ನೂ ನ್ಯಾಯಾಲಯದಲ್ಲಿ ದಾಖಲಾಗದೇ ಇರುವ ಮತ್ತು ಏನು ದಾಖಲಿಸಬೇಕೆಂದಿರುವ ಪ್ರಕರಣಗಳನ್ನು ಸಹ ಈ ಲೋಕ ಅದಾಲತಲ್ಲಿ ಬಗೆಹರಿಸಿಕೊಳ್ಳಬಹುದು. ಹಾಗಾಗಿ ಇದರ ಬಗ್ಗೆ ಎಲ್ಲರೂ ಗಮನವಹಿಸಿ ತಮ್ಮ ತಮ್ಮ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಲೋಕ ಅದಾಲತಲ್ಲಿ ಬಗೆಹರಿಸಿಕೊಂಡು ನೆಮ್ಮದಿಯಾಗಿ ಜೀವನ ಮಾಡಬೇಕಂತ ಎಲ್ಲರಿಗೂ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀವಿ. 13/7/2024 ಲೋಕ ಅದಾಲತ್ ಮೊದಲನೆಯಾಗಿ ಆ ಲೋಕ ಅದಾಲತ್ನಲ್ಲಿ ಯಾವ ಥರ ನಾವು ಕಾರ್ಯೋನ್ಮುಖವಾಗಿ ನ್ಯಾಯಾಲಯದಲ್ಲಿ ವಿಚಾರಣೆಯಲ್ಲಿರುವಂಥ ಅಥವಾ ವಿಚಾರಣೆ ಪೂರ್ವ ರಾಜ್ಯ ಪೂರ್ವ ಪ್ರಕರಣಗಳನ್ನು ರಾಜಿ ಸಂಧಾನ ಮಾಡಬೇಕು ಅನ್ನೋ ಬಗ್ಗೆ ನಮ್ಮ ಈಗಾಗಲೇ ಸಾಕಷ್ಟು ಲೋಕ ಅದಾಲತ್ಗಳನ್ನು ನಡೆಸಿದ್ರಿಂದ ಅನುಭವ ಇದೆ. ಈ ಸಾರಿ ಕೂಡ ವಿಶೇಷವಾಗಿ ಪಾರ್ಟಿಷನ್ ಸೋರ್ಸು, ಮನಿ ಸೋರ್ಸು ಅಂದರೆ ಹಣದ ವ್ಯವಹಾರ ಸಂಬಂಧಪಟ್ಟ ಡಿಮಾಂಡ್ ಪ್ರಾವಿಷನ್ ಆಗಿರ್ಬೋದು, ಈಗ ಚೆಕ್ ಬೌನ್ಸ್ ಕೇಸ್ ಇರ್ಬೋದು, ಇವುಗಳಿಗೆ ಸಂಬಂಧಪಟ್ಟಂಥ ದಾವೆಗಳು, ಮುಂದೆ ರಿಜೆಕ್ಟ್ಮೆಂಟ್ ಸೋರ್ಸ್ಗಳು, ಮುಂದೆ ಬೇರೆ ಇನ್ನಿತರ ಸಿವಿಲ್ ವ್ಯಾಜ್ಯಗಳು ಹಾಗೂ ರಾಜಿ ಮಾಡಿಕೊಳ್ಳುವಂಥ IPC ಪ್ರಕರಣಗಳು, ಮುಂದೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಚೆಕ್ ಬೌನ್ಸ್ ಕೇಸುಗಳು, ಇವುಗಳನ್ನೆಲ್ಲ ಮುಂದೆ ರಸ್ತೆ ಅಪಘಾತಕ್ಕೆ ಸಂಬಂಧಪಟ್ಟಂಥ ಪರಿಹಾರಕ್ಕೆ ತಿಳಿಸುವಂಥ ಪ್ರಕರಣಗಳನ್ನು ಈ ಜನತಾ ಅದಾಲತ್ನಲ್ಲಿ ರಾಜಿ ಮಾಡಿಕೊಂಡು ಮುಗಿಸ್ಕೊಳ್ಳಿಕ್ಕೆ ಭಾಳ ಅನುಕೂಲವಾಗಿದೆ. ಇದರಿಂದ ದೊರೆಯುವ ಒಂದು ಲಾಭ ಅಂದರೆ ಕೋರ್ಟ್ ಫೀ ರಿಫಂಡ್ ಆಗುತ್ತೆ, 100% ಕೋರ್ಟ್ ಫೀ ವಾಪಸ್ ಕೊಡುತ್ತೆ. ಮುಂದೆ ಶೀಘ್ರವಾಗಿ ನ್ಯಾಯ ಸಿಗುತ್ತೆ. ಪರಿಹಾರನ ವಿಶೇಷವಾಗಿ ಚೆಕ್ ಬೌನ್ಸ್ ಕೇಸ್ಗಳು ಅಲ್ಲಿ ಚೆಕ್ಕು ಒಂದು 5 ಲಕ್ಷ 10 ಲಕ್ಷ ಇದ್ದಾಗ ರಾಜಿ ಸಂಧಾನಕ್ಕೆ ಆ ಪ್ರಕರಣ ತೆಗೆದುಕೊಂಡಾಗ ಮಾಸ್ಟರ್ ಮಾಡುವಾಗ ಇನ್ನೂ ಕಡಿಮೆ ಮೊತ್ತಕ್ಕೆ ಆ ಪ್ರಕರಣ ರಾಜಿ ಸಂಧಾನ ಆಗಿ ಇಬ್ಬರು ಪಾರ್ಟಿಗೂ ತಕ್ಷಣ ಒಂದು ರಿಲೀಫ್ ಸಿಗುವಂಥ ಒಂದು ಸಾಧ್ಯತೆ ಇರುತ್ತೆ. ಒಂದು ಅದಷ್ಟೇ ಅಲ್ಲದೆ ಈ ರಾಜಿ ಸಂಧಾನ ಮಾಡಿಕೊಳ್ಳೋದ್ರಿಂದ ಸಂಬಂಧಗಳು ಚೆನ್ನಾಗಿ ಬೆಳೆದಿದೆ. ಮೊದಲಿದ್ದಂಥ ಸಂಬಂಧಗಳು ಪುನರ್ಸ್ಥಾಪನೆ ಆಗುತ್ತೆ. ಅದಕ್ಕೆ ರಾಜಿ ಮಾಡಿಕೊಳ್ಳೋದ್ರಿಂದ ಲಾಭ ಇದೆ. ಅದಕ್ಕೆ ಈ ಲೋಕ ಅದಾಲತ್ ಸಂಬಂಧಪಟ್ಟಂಗೆ ರಾಜಿ ಮಾಡಿಕೊಳ್ಳುವಂಥ ಎಲ್ಲ ಪ್ರಕರಣಗಳನ್ನು ಎಲ್ಲ ವಕೀಲ ಪಕ್ಷಗಳು ಗುರುತಿಸಿ ಮುಂದೆ ತಮ್ಮ ಕಕ್ಷಿದಾರರ ಮನವೊಲಿಸಿ ಆದಷ್ಟು ರಾಜಿ ಹೆಚ್ಚು ಪ್ರಕರಣಗಳಲ್ಲಿ
ಜನತಾ ದಳದಲ್ಲಿ ತಾವು ಕೊಡಲಿಕ್ಕೆ ಸರ್ಕಾರ ಮಾಡಬೇಕು. ಒಟ್ಟು 2985 ಅಂದರೆ 3000 ಸಮೀಪಕ್ಕೆ ಹೆಚ್ಚು ಪ್ರಕರಣಗಳನ್ನು ನಮ್ಮ ಜನತಾ ದಳದಲ್ಲಿ ವಿಲೇವಾರಿ ಮಾಡಿದ್ವಿ. ಎಲ್ಲ ತಮ್ಮ ಸಂಪೂರ್ಣ ಸಹಕಾರದಿಂದ ಆಯಿತು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅದಕ್ಕೆ ತಮ್ಮ ಈ ಸಹಕಾರಕ್ಕೆ ನಾವು ಯಾವಾಗಲೂ ಚಿರಋಣಿ ಆಗಿರ್ತೀವಿ. ಇದೇ ರೀತಿ ಸಹಕಾರವನ್ನು ನಾವು ಮುಂದಿನ 3/7/2024 ಒಂದು ಲೆಕ್ಕ ಆಧಾರದಲ್ಲಿ ತಲುಪಿದ ಒಂದು ನಿರೀಕ್ಷೆ ಮಾಡಬೇಕು. ಅದಕ್ಕೆ ಎಲ್ಲ ವಕೀಲರು ಈ ಬಗ್ಗೆ ಹೆಚ್ಚಿನ ಒಂದು ಮುತುವರ್ಜಿ ವಹಿಸಿ ಜನತಾ ಅದಾಲತ್ನಲ್ಲಿ ಹೆಚ್ಚು ಪ್ರಕರಣಗಳನ್ನು ವಿಲೇವಾರಿ ಮಾಡಿ ಒಂದು ಸಹಕರಿಸಬೇಕು. ಮತ್ತು ತಮ್ಮ ಕಕ್ಷಿದಾರರಿಗೆ ಕೂಡ ಈ ಬಗ್ಗೆ ಸೂಕ್ತವಾದಂಥ ಒಂದು ತಿಳುವಳಿಕೆ ಮಾರ್ಗದರ್ಶನವನ್ನು ನೀಡಬೇಕಂತ ಈ ಸಂದರ್ಭದಲ್ಲಿ ಶೇರ್ ಹಾಕೊಂಡು ನಾನು ಮಾಧ್ಯಮ ಮಿತ್ರರಲ್ಲಿ ಕೇಳ್ಬೋದು ಅಂದರೆ ಬರುವ 13/7/2024 ಜನತಾ ಅದಾಲತ್ ಬಗ್ಗೆ ಪತ್ರಿಕಾ ಮಾಧ್ಯಮ ಆಯಿತು ಅಥವಾ ದೂರದರ್ಶನದಲ್ಲಿ ಮತ್ತು ಟಿ ವಿ ಮಾಧ್ಯಮ ಲೋಕಲ್ ಚಾನಲ್ಗಳಲ್ಲಿ ಈ ಬಗ್ಗೆ ಒಂದು ಸ್ಲೈಡನ್ನು ಒಂದು ಡಿಸ್ಪ್ಲೇ ಮಾಡ್ತಾ ಇದ್ದರೆ ಪ್ರತಿ ಮನೆಗೂ ಈ ಸಂದೇಶಗಳು ತಲುಪುತ್ತೆ. ಯಾಕಂದರೆ ನಾವು ಪ್ರತಿ ಮನೆಗೆ ಹೋಗಿ ಹೇಳೋಕ್ಕಾಗೋದಿಲ್ಲ. ಇದನ್ನು ತಲುಪಿಸುವ